ಪೊನ್ನಿಯಿನ್ ಸೆಲ್ವನ್ 5ನೇ ಪಾರ್ಟು 15ನೇ ಸಂಚಿಕೆ. ಈ ಸಂದರ್ಭದಲ್ಲಿ ಕುಡುಂಬಾಳೂರು ಯುವರಾಣಿ ಈ ಥರ ಒಂದು ಸಂಬಂಧವನ್ನು ಮಾಡ್ತಾಳೆ ಅಂತ ಯಾರೂ ಅದನ್ನು ನೋಡಲಿಲ್ಲ. ಅದನ್ನು ಕೇಳಿ ಎಲ್ಲರೂ ನನಗೆ ದಿಗ್ಭ್ರಮಣೆ ಆಗಿ ನಿಂತೋದ್ರು. ಇಳೆ ಪ್ರಾಟಿ ಕೋಪನೂ ಪಶ್ಚಾತ್ತಾಪನೂ ಮಿಕ್ಸ್ ಆಗಿದ್ದ ಧ್ವನಿಯಲ್ಲಿ, ಎಣ್ಣೆ ಇದೇನು ಸಬತ, ಯಾತಕ್ಕೋಸ್ಕರ ಮಾಡ್ತೀಯ? ಈ ಥರನೂ ಒಂದು ಮೂಢತನ ಇದೆಯಾ? ಏನೋ ಹುಚ್ಚು ಬಂದವಳು ಹಾಗೆ ಓದಿ ಹೇಳಿಬಿಟ್ಟಿಯಲ್ಲ ಅಂತ ಹೇಳಿದ್ರು. ಇಲ್ಲ ಅಕ್ಕ, ಇಲ್ಲ, ನನಗೆ ಹುಚ್ಚು ಇಲ್ಲ, ನನಗೆ ಬುದ್ಧಿಭ್ರಮಣೆ ಇಲ್ಲ, ನನ್ನ ಬುದ್ಧಿ ಕ್ಲಿಯರ್ ಆಗಿದೆ. ತುಂಬ ದಿನದಿಂದ ಯೋಚನೆ ಮಾಡಿ ನನ್ನ ಮನಸ್ಸಿನಲ್ಲಿ ನಾನು ತೀರ್ಮಾನ ಮಾಡಿ ಇಟ್ಟಿರೋದನ್ನೇ ಇವಾಗ ಎಲ್ಲರೂ ಗೊತ್ತಾಗೋ ಥರ ಹೇಳಿಬಿಟ್ಟಿದ್ದೀನಿ ಅಂತ ಅಂದಳು ವಾನತಿ. ಅದಕ್ಕೆ ಕುಂದವೈ ಏನು ಆನ್ಸರ್ ಹೇಳೋದು ಒಳಗೆ ಪೂಂಗೊಳ್ಳಿನ ನಗು ಅವಳು ಗಮನವನ್ನು ಹರಿಸಿತ್ತು. ಈ ಹೆಣ್ಣುಮಗೆ ನಿಜವಾಗಲೇ ಇವಾಗ ಭ್ರಮೆ ಉಂಟಾಗ್ಬಿಟ್ಟಿದೆ ಅನಿಸುತ್ತೆ. ಮೊದಲೇ ಕಿಲಕಲ ಅಂತ ನಗದಳು, ಆಮೇಲೆ ಮುಖವನ್ನು ಕೈಗಳಿಂದ ಮುಚ್ಚಿಕೊಂಡು ಬಿಕ್ಕಿ ಹಚ್ಚಳು. ಆಮೇಲೆ ದಿಢೀರಂತ ಅಳುವುದನ್ನು ನಿಲ್ಲಿಸಿಬಿಟ್ಟು ಸಣ್ಣವಾದ ಧ್ವನಿಯಲ್ಲಿ ಅಲೆಗಡಲು ಮೋಯಿಂದಿರುಕ ಅಹಕಡಲ್ದಾನ್ ಪೊಂಗುವುದೇನಂತ ಹಾಡೋಕ್ಕೆ ಶುರು ಮಾಡಿದ್ಲು. ಕುಂದವೈ ಆಳ್ವಾರ್ಕಡೆಯನ್ನು ನೋಡಿ, ಈ 2 ಹೆಣ್ಮಕ್ಳು ಸೇರಿ ನನ್ನ ಮನಸ್ಸನ್ನು ಕನ್ಫ್ಯೂಸ್ ಮಾಡಿ ಹುಚ್ಚು ಮಾಡಿಬಿಡ್ತಾರೆ ಅನಿಸುತ್ತೆ. ತಿರುಮಲೆ ಯುವರಾಜರನ್ನ ನೋಡೋಕ್ಕೆ ಹೊರಟವನು ಯಾತಕ್ಕೋಸ್ಕರ ಇಲ್ಲಿ ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ, ಹಿಂತಿರುಗಿ ಬಂದೆ ಅಂತ ಕೇಳಿದ್ಲು. ದೇವಿ, ಪೊನ್ನಿಯಿನ್ ಸೆಲ್ವರ್ನ ಮೀಟ್ ಮಾಡೋಕ್ಕೆ ತಾನೇ ಹೊರಟೋದೆ. ದಾರಿಯೆಲ್ಲ ಒಂದೇ ಪ್ರವಾಹವಾಗಿದ್ದರಿಂದ ಹೋಗ್ಲಿಕ್ಕಾಗಲಿಲ್ಲ. ನನ್ನನ್ನು ಹಾಗೆ ಇವಳನ್ನು ತಡೆ ಆಗಿ ನಿಂತಿರೋದನ್ನು ನೋಡಿದ್ದೀನಿ. ಹಡಗು ಸಂಪಾದನೆ ಮಾಡಿಕೊಂಡು ಕೊಟ್ಟರೆ ತಳ್ಕೊಂಡು ಹೋಗಿ ತಿರುವಾರೂರು ಸೇರಿಸೋದೆ ಹೇಳಿದ್ಲು. ಅದಕ್ಕೆ ಅಂತ ಜೋಯಿಸರ್ತ ತಿರ್ಗಾ ಬಂದೆ. ದೇವಸ್ಥಾನದ ಪಕ್ಕದಲ್ಲಿ ನಿಮ್ಮ ರಥ ಇರುವ ಹಡಗನ್ನು ನೋಡಿಬಿಟ್ಟು ಆದಮೇಲೆ ಸಂತೋಷ ಆಯಿತು. ನಿಮ್ಮ ಹತ್ರ ಕೇಳಿಬಿಟ್ಟು ಹಡಗನ್ನು ಈಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಪಳುವೇಟೆಯರು ರಥದ ಜೊತೆ ಹಡಗನ್ನು ಕೊಂಡು ಹೋಗ್ಬಿಟ್ರು ಅಂತಂದನು ಆಳ್ವಾರ್ಕಡೆ. ಇವಾಗ ಏನು ಯೋಚನೆ ಮಾಡ್ತಾ ಇದೆಯಾ? ಪಳುವೇಟರು ಹೇಳಿದ್ದೆಲ್ಲ ನೀನು ಕೇಳ್ಕೊಂಡು ತಾನೇ ಇದ್ದೆ ಅಂತ ಅಂದ್ಲು ಕುಂದವೈ. ಹೌದು ತಾಯೇ, ಅದನ್ನು ಕೇಳಿದ ಮೇಲೆ ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಒಂದೊಂದು ಕ್ಷಣನೂ ಒಂದೊಂದು ಯುಗವಾಗಿದೆ. ಈ ಹೆಣ್ಣು ಹೇಳೋದ್ರಿಂದನೂ ಚಕ್ರವರ್ತಿನ ನಿಜವಾಗಲೇ ಭಯಂಕರವಾದ ಅಪಾಯ ಸುತ್ತಿ ಇರೋ ಹಾಗೆ ಗೊತ್ತಾಯಿತು. ಅದು ಮುಖ್ಯಮಂತ್ರಿಗೆ ಕೂಡ ಗೊತ್ತಾಗಲ್ಲ. ಆದ್ದರಿಂದ ನೀವು ಕೊಡುಮಾಳೂರು ಯುವರಾಣಿನ ಕರ್ಕೊಂಡು ತಕ್ಷಣ ತಂಜಾವೂರಿಗೆ ಹೋಗಿ, ಕೊಡುಮಾಳೂರು ಸೈನಿಕ ಒಂದು ವೇಳೆ ಕೋಟೆಯನ್ನು ಸುತ್ತಕೊಂಡಿದ್ದರೆ ನಿಮ್ಮನ್ನು ಬಿಟ್ಟರೆ ಯಾರಿಂದನೂ ಸೈನಿಕರನ್ನು ದಾಂಡ್ಕೊಂಡು ಹೋಗೋಕ್ಕಾಗಲ್ಲ. ವಾಣತಿ ದೇವಿನೂ ನಿಮ್ಮ ಜೊತೆ ಬಂದರೆ ಅದು ತುಂಬ ಹೆಲ್ಪ್ ಆಗತ್ತೆ. ನಾನು ಈ ಓಡಿಸುವ ಹೆಣ್ಣನ್ನು ಸಮಾಧಾನ ಮಾಡಿ ಕರ್ಕೊಂಡೋಗಿ ಒಂದು ಹಡಗನ್ನು ಸಂಪಾದಿಸ್ಕೊಂಡು ಪೊನ್ನಿಯಿನ್ ಸೆಲ್ವರ್ ಹತ್ರ ಹೋಗ್ತೀನಿ. ಜೋಯಿಸರು ಶಿಷ್ಯನನ್ನು ಹಡಗು ಕೊಂಡು ಬರೋಕ್ಕೋಸ್ಕರ ಮೊದಲೇ ಕಳಿಸ್ಬಿಟ್ಟೆ ಅಂತ ಅಂದ ಆಳ್ವಾರ್ಕಡಿಯಾನ್. ವಾನತಿ ಶಾಕಾಗಿ ಎದ್ದವಳು ಅವನ್ನ ನೋಡಿಬಿಟ್ಟು, ಆಗಲ್ಲ, ಪೊನ್ನಿಯಿನ್ ಸೆಲ್ವರ್ ಹತ್ರ ತಾನೇ ಹೋಗ್ತೀನಿ, ಸತ್ರು ಅವ್ರ ಕಾಲಡಿ ಕೆಳಗಡೆನೆ ಸಾಯ್ತೀನಿ ಅಂತಂದ್ಲು. ಅದನ್ನು ಕೇಳಿದ ಪೂಂಗುಳಿ ಕ್ರೀಸ್ ಅಂತ ಧ್ವನಿಯಲ್ಲಿ, ವೈಷ್ಣವರೇ, ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ಲ. ಕೋಡಿಕರೆಯಲ್ಲಿ ನನ್ನ ಲವರ್ಸು ನನ್ನನ್ನು ಕರಿತಾ ಇದ್ದಾರೆ. ಮಧ್ಯರಾತ್ರಿಯಲ್ಲಿ ಬೆಂಕಿಯಲ್ಲಿ ಬಿಡುವ ನನ್ನ ಲವರ್ಸು ನನ್ನನ್ನು ಕರಿತಾ ಇದ್ದಾರೆ. ಯುವರಾಣಿ ಒಲೆ ಪತ್ರ ಕೊಟ್ಟು ಕಳಿಸಿದ್ರು. ಬಾಣರ್ಕುಲ ವೀರರಿಗೆ ಕೂಡ ನನ್ನ ಲವರ್ಸನ್ನು ಅವ್ರಿಗೆ ತೋರಿಸಿದ್ದೀನಿ. ಅವ್ರಗಳ ಹತ್ರ ತಾನೇ ನಾನು ಹೋಗಬೇಕು ಅಂತ ಹೇಳಿದ್ರು. ಇಷ್ಟು ತನಕ ಇವ್ರುಗಳ ಸಂಭಾಷಣೆಯಲ್ಲಿ ಮಿಕ್ಸ್ ಆಗದೆ ಎಲ್ಲನ ಕೇಳಿಕೊಂಡು ಹಂಗೆ ಭ್ರಮಿಸಿ ನಿಂತಿದ್ದ ಜೋಯಿಸರು ಇವಾಗ ಹೇಳಿದರು, ಅಮ್ಮ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿ ಜೋರಾಗಿ ಕೂಗಿದ್ರು. ಒಂದು ಕ್ಷಣ ಅಲ್ಲಿ ಅವರ ಮಾತಿನ ಧ್ವನಿ ನಿಂತಿತ್ತು. ಆವಾಗ ಬೇರೆ ಒಂದು ಶಬ್ದ, ರೋಮಾಂಚನವನ್ನು ಉಂಟು ಮಾಡುವ ಹಾಗೆ ಒಂದು ದೊಡ್ಡ ಶಬ್ದ, ಬಿರುಗಾಳಿ ಬರುವಾಗ ಅಲೆಗಡಲಲ್ಲಿ ಉಂಟಾಗತ್ತೆ ನೋಡಿ, ಆ ಥರ ಸೌಂಡು, ದೊಡ್ಡ ಸೌಂಡು ಕೇಳಿತ್ತು. ಅಮ್ಮಣಿಗಳೇ, ಇಂಥ ಸಂದರ್ಭ ನೋಡಿ ನೀವು ಈ ಪಾಪಿನ ಕುಡಿಸೆಗೆ ಬಂದಿದ್ದೀರಾ. ನಮ್ಮ ದೇಶಕ್ಕೆಲ್ಲ ಜೋಸ್ಯ ಹೇಳಿ ಬಂದವನು ನಿಮ್ಗಳಿಗೆ ಎಚ್ಚರಿಕೆ ಕೊಡ್ತೇ ಇದ್ದುಬಿಟ್ಟಿದ್ದೀನಲ್ಲ ಅಂತ ಹೇಳಿ ಜೋಯಿಸರು ಗೊಣಕಿದ್ರು. ಅಯ್ಯ, ಇದೇನು ಹೊಸ ಭಯ, ನಮಗೆ ಏನು ಬಂದಿದೆ ಇವಾಗ ಅಂತ ಕುಂದವೈ ಕೇಳಿದ್ರು. ತಾಯೇ, ಅರಸಲಾಟ್ಲಿನಲ್ಲಿ ಪ್ರವಾಹ ತುಂಬಿ ನಾರ್ತ್ ಕಡೆ ಕೆರೆಯನ್ನು ಒಡ್ಕೊಂಡು ಇರೋ ಹಾಗೆ ಕಾಣಿಸುತ್ತೆ ಅಂತ ಬೆಳಗ್ಗೆನೇ ನಮ್ಮ ಶಿಷ್ಯ ಹೇಳಿದ. ಅರಸಲಾರು ಒಡೆದೋದ್ರೆ ಆ ಜಲವೆಲ್ಲ ಕಾವೇರಿಯಲ್ಲಿ ಬಂದು ಬೀಳುತ್ತೆ. ಕಾವೇರಿ ಕರೆ ಇದಾದರೆ
ಬಡವನ ಕುಡಿಸೆ ಹಾಗೇ ಮುಳುಗಿ ಹೋಗ್ಬಿಡುತ್ತೆ. ಕಾವೇರಿಗೆ ತುಂಬ ಸಮೀಪದಲ್ಲಿ ಈ ಮನೆ ಇದೆ, ಬನ್ನಿ 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 ಹೊರಗಡೆ ಬನ್ನಿ ಅಂತ ಹೇಳಿ ಜೋಯಿಸರು ಕೂಕ್ಕೊಂಡು ಮನೆ ಬಿಟ್ಟು ಹೊರಗಡೆ ಓಡಿದರು. ಎಲ್ಲರನ್ನ ಅವ್ರನ್ನ ಹಿಂಬಾಲಿಸ್ಕೊಂಡು ಹೊರಗೆ ಬಂದರು. ಭೀತಿಕೊಂಡ ಮುಖದಿಂದ ಜೋಯಿಸರು ಅದೋ ಅಂತ ಹೇಳಿ ಸುಟ್ಟಿ ತೋರಿಸಿದರು. ಅವರು ತೋರಿಸಿದ ಜಾಗದಲ್ಲಿ ಸೌತ್ ಕಡೆ ದೆಸೆಯಲ್ಲಿ ಒಂದು ಅಪೂರ್ವವಾದ ದೃಶ್ಯ ಕಾಣಿಸ್ಕೊಂಡಿತ್ತು. ಅರ್ಧ ತೆಂಗಿನ ಮರ ಹೈಟಲ್ಲಿ ಒಂದು ಹಸಿರು ಆಗಿದ ಗೋಡೆ ನೀಳಿಸ್ಕೊಂಡು ಬಂದು ಒಂದು ಸತಿ ಬೆಂಡಾಗಿದ್ದ ವಿಶಾಲವಾದ ಗೋಡೆ ಆ ಮನೆ ಇದ್ದಿದ್ದ ಕಡೆ ಶೂರಾಗಿ ಶಬ್ದ ಮಾಡಿಕೊಂಡು ಬಂದಿದ್ದನ್ನು ಕಂಡಿದ್ದರು. ಕಾವೇರಿ ಕರೆ ಒಡೆದು ನೀರಿನ ಪ್ರವಾಹ ಆ ಥರ ಗೋಡೆ ಹಾಗೆ ಜರುಗಿ ಬರ್ತಾ ಇದೆ ಅನ್ನೋದನ್ನು ಅಲ್ಲಿರೋ ಎಲ್ಲರೂ ಒಂದು ಕ್ಷಣದಲ್ಲಿ ತಿಳ್ಕೊಂಡ್ರು. ಅಮ್ಮ ಬನ್ನಿ, ಎಲ್ಲರೂ ಓಡಿ ಬನ್ನಿ, ಅಮ್ಮನ ದೇವಸ್ಥಾನ ಮಂಟಪದಲ್ಲಿ ಹತ್ತಿ ನಿಂತ್ಕೊಳ್ಳೋಣ, ನಾವು ಹೋಗೋಕ್ಕೆ ಬೇರೆ ಮಾರ್ಗ ಇಲ್ಲ. ತಿರುಮಲೆ ನನ್ನ ಶಿಷ್ಯನನ್ನು ಹಡಗು ಕೊಂಡು ಬರೋಕ್ಕೆ ಕಳಿಸಿದ್ದೇ ಒಳ್ಳೆಯದಾಯಿತು, ಓಡಿ ಬನ್ನಿ ಅಂತ ಹೇಳ್ಕೊಂಡೆ ಜೋಯಿಸರು ದಾರಿ ಸೋರಿಸಿದ್ರು. ಮಿಕ್ಕಿದವ್ರನ್ನ ಅವ್ರನ್ನ ಹಿಂಬಾಲಿಸಿದ್ರು. ಪೂಂಗಳಿನ ಹುಚ್ಚೆಲ್ಲ ಇವಾಗ ಕಾಣದೆ ಹೋಗ್ಬಿಡ್ತು. ದೇವಿ, ನೀವು ಸ್ವಲ್ಪನೂ ಭಯಪಡಬೇಡಿ, ಇದಕ್ಕಿಂತ ಎಷ್ಟೊಂದೋ ದೊಡ್ಡ ಪ್ರವಾಹಗಳನ್ನು ನಾನು ಸಂಭಾಳಿಸಿದ್ದೀನಿ ಅಂತ ಅಂದ್ಕೊಂಡು ಅವಳು ಓಡಿದ್ಲು. ಎಲ್ರಿಗೂ ಮುಂದೆ ದೇವಸ್ಥಾನ ಮಂಟಪದನೆ ಹೋಗಿ ಅಲ್ಲಿ ಹತ್ತಿ ಏರಿದಳು. ಇಷ್ಟರಲ್ಲಿ ಆ ಪ್ರಭಾಗ ದೇವಸ್ಥಾನ ಹತ್ರ ಬಂದು ಸುತ್ಕೊಂಡ್ಬಿಡ್ತು. ಕೆಳಗಡೆ ಇದ್ದಿದ್ದವ್ರನ್ನ ಮೊಳಗಾಲ ತನಕ ಬಂದುಬಿಡ್ತು. ಜೋಯಿಸರನ್ನು ಆಳ್ವಾರ್ ಕಡೆಯನ್ನು ತತ್ತಿ ತಡಮಾರಿ ಮಂಟಪ ಮೇಲೆ ಹತ್ತಿದ್ರು. ಕುಂದವಿನ ವಾನತಿ ಮಾತ್ರ ಇನ್ನೂ ಕೆಳಗೇನೆ ಇದ್ದರು. ಇಬ್ಬರನ್ನು ಹತ್ತಕ್ಕೆ ನೋಡಿದ್ರು. ಮೇಲೆ ಇದ್ದಿದ್ದ ಪೂಂಗೊಳ್ಳಿ ಇಳೆಪರಾಟಿನ ಕೈಗಳನ್ನ ಹಿಡಿದು ಎತ್ತಿಬಿಟ್ಲು. ವಾನತಿ ಮಾತ್ರ ಕೆಳಗೇನೆ ನಿಂತಳು. ಅವಳು 2 ಸತಿ ಹತ್ತಕ್ಕೆ ಹೋಗಿ 2 ಸತಿನೂ ಕೈಯನ್ನು ಬಿಟ್ಟುಬಿಟ್ಲು. ಮೇಲೆ ಇದ್ದಿದ್ದ 2 ಹೆಣ್ಮಕ್ಳಿಗೂ ಅವಳನ್ನ ಹಿಡಿದು ಮಂಟಪದಲ್ಲಿ ಎತ್ತಿಬಿಡೋಕ್ಕೆ ಟ್ರೈ ಮಾಡಿದರು. ಪೂಂಗುಳ್ಳಿ ಒಂದು ಕೈಯನ್ನು, ಇಳೆಪರಾಟಿ ಕುಂದವ ಇನ್ನೊಂದು ಕೈಯನ್ನು ಹಿಡಿದು ಎತ್ತಿದ್ರು. ವಾನತಿ ಟಕ್ ಅಂತ ಹತ್ತಿ ನೋಡಿದ್ಲು. ಅವಳ ಒಂದು ಕೈಯನ್ನು ಪೂಂಗುಳ್ಳಿ ಹಿಡ್ಕೊಂಡಿರೋದು ಗೊತ್ತಾಯಿತು. ತಕ್ಷಣ ಆ ಕೈಯನ್ನು ಒದರಿದಳು. ಅವಳು ಹಿಡಿಯಿಂದ ಕೈಯನ್ನು ಬಿಡಿಸ್ಕೊಂಡು ಅದೇ ಸಮಯದಲ್ಲಿ ಕುಂದವಿ ದೇವಿ ಹಿಡಿದಿದ್ದ ಕೈಯನ್ನು ಬಿಟ್ಟುಬಿಡ್ತು. ವಾನತಿ ದಪ್ಪಂತ ಬಿದ್ದಲು, ನೀರಿನಲ್ಲೇ ಬಿದ್ದಲು. ಅಷ್ಟರಲ್ಲಿ ನೀರು ಅವಳ ಕತ್ತು ತನಕ ಬಂದುಬಿಡ್ತು. ಕಾಲು ನೆಲೆಗೊಳ್ಳಿಲ್ಲ. ವಾನತಿ ತಣ್ಣೀರಲ್ಲಿ ತೇಲ್ತಾ ಹೋದಳು. ಪ್ರಭಾಗ ಅವಳನ್ನ ಒಡ್ಕೊಂಡು ಹೋಯಿತು. ಇಷ್ಟೊಂದು ಒಂದು ಕ್ಷಣದಲ್ಲಿ ನಡೆದುಬಿಡ್ತು. ಮಂಟಪದ ಮೇಲಿದ್ದವರು ಆಹಾ ಅಂತ ಹೇಳಿ ಪರಿತಾಪವಾಗಿ ಜೋರು ಮಾಡಿ ಕೂಗಿದರು. ಕ್ಷಣ ಒತ್ತುಗಲ್ಲ ಆ ಪ್ರಭಾಗ ವಾನತಿಯನ್ನು ಜೋಯಿಸರ ಮನೆ ಕೂರೆ ಮೇಲೆ ಕೊಂಡೋಗಿ ಸೇರಿಸಿತ್ತು. ಆ ಕೂರೆಯ ಮೇಲೆ ಅವಳು ಹತ್ತುಕೊಂಡ್ಳು. ಸದ್ಯ ಅಪಾಯ ಏನೂ ಇಲ್ಲ ಅಂತ ಅಂದ್ಕೊಂಡ್ಳು. ಮಂಟಪದ ಮೇಲಿದ್ದವ್ರನ್ನ ಅವಳನ್ನ ನೋಡಿದ್ರು. ಮನೆ ಕೂರೆ ಮೇಲೆ ಹತ್ತಿಸ್ಕೊಂಡಿದ್ದನ್ನು ನೋಡಿದ್ರು. ಅವ್ರುಗಳು ಒಳ್ಳೇದಾಯಿತು, ಅಪಾಯ ಏನೂ ಇಲ್ಲ, ಹಡಗು ಬಂದಿದ ತಕ್ಷಣ ಅವಳನ್ನ ಹೇಗಲೂ ತಪ್ಪಿಸ್ಬಿಡ್ಬೋದು ಅಂತ ಹೇಳಿ ಅಂದ್ಕೊಂಡ್ರು. ಆ ಕೂರೆಯನ್ನು ಬಿಟ್ಟುಬಿಡಬೇಡ, ಗಟ್ಟಿಯಾಗಿ ಹಿಡ್ಕೋ ಅಂತ ಹೇಳಿ ಬಲವಾಗಿ ಕೂಗಿದ್ರು. ವಾನತಿ ಜೋಯಿಸರು ಮನೆ ಕೂರೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಸ್ವಲ್ಪ ಹೊತ್ತಿಗಲ್ಲ ಆ ಕೂರೆನೇ ಅಲ್ಲಾಡೋ ಥರ ಇತ್ತು. ಅಯ್ಯ ಅಡಡ, ಮನೆ ಕುಸ್ತು ಬಿಡ್ತಾ ಏನು? ಹೌದು, ಜೋಯಿಸರ ಮನೆ ಗೋಡೆ ಒಡೆದೋಗಿ ಬಿಡ್ತು. ಆದರೆ ಕೂರೆ ಮಾತ್ರ ಬೀಳಲಿಲ್ಲ. ಕೂರೆ ಹಂಗೇ ಪ್ರಭಾಗದಲ್ಲಿ ತೇಲ್ತಾ ಹೋಗ್ತಾ ಇತ್ತು. ವಾನತಿ ಆ ಕೂರೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ತೇಲ್ತಾ ಹೋದ್ಲು. ದೇವಸ್ಥಾನ ಮಂಟಪವನ್ನು ನೋಡಿ ತಿರುಗಿ ನೋಡಿದ್ಲು. ಅಕ್ಕ, ನಾನು ಅವ್ರನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಪೊನ್ನಿಯಿನ್ ಸೆಲ್ವರನ್ನ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಕಾವೇರಿ ತಾಯಿ ನನ್ನನ್ನು ಅವ್ರು ಕೊಂಡು ಸೇರಿಸ್ತಾಳೆ ಅವ್ರ ಹತ್ರ ಅಂತ ಹೇಳಿ ಕೂಗಿದ್ಲು. ಅವಳು ಹೇಳಿದ್ದು ಅವ್ರುಗಳ ಕಿವಿನಲ್ಲಿ ಬಿದ್ದಿರುತ್ತೆ, ಮುಖ್ಯವಾಗಿ ಪೂಂಗಿಳಿನ ಕಿವಿಯಲ್ಲಿ ಬಿದ್ದಿರುತ್ತೆ ಅಂತ ಮನಪೂರ್ವವಾಗಿ ನಂಬಿದ್ಲು. ಜೋಯಿಸರ ಮನೆ ಕೂರೆ ಪ್ರಭಾಗದಲ್ಲಿ ತೇಲ್ತಾ ಹೋಯಿತು. ವಾನತಿನೂ ಹೋಗ್ತಾ ಇದ್ಲು. ಇಷ್ಟರಲ್ಲಿ 15ನೇ ಸಂಚಿಕೆ ಮುಗಿಯಿತು. ಇವಾಗ 16ನೇ ಸಂಚಿಕೆ. ಸೋಳನಾಡಿನಲ್ಲಿ ಪ್ರಯಾಣ ಮಾಡಿದವರು ಅಂತ ಆ ದೇಶದ ರಿಯಲ್ಲಾಗಿ ಇರೋ ಇದರಲ್ಲಿ ಒಂದು ವಿಚಿತ್ರವನ್ನು ಗಮನಿಸಿರ್ತಾರೆ. ನಾಡು ಸೋರುಡೈತ ನಾಡು ಅಂತ ಹೇಳಿ, ಅಂದರೆ ಊಟ ಇದಕ್ಕೆ ಕಮ್ಮಿ ಇಲ್ಲ ಅನ್ನೋ ಹಾಗೆ ಆ ಥರ ದೊಡ್ಡ ಊರಾಗಿತ್ತು. ನದಿಗಳಲ್ಲೆಲ್ಲ ಪ್ರವಾಹ ಬರುವಾಗ ಪ್ರವಾಹದ ಮೇಲೆ ಮಟ್ಟ ನದಿಗೆ ಕರೆಯಲ್ಲಿರುವ ಭೂಮಿ ಮಟ್ಟಕ್ಕೆ ತುಂಬ ಉದ್ದವಾಗಿರುತ್ತೆ. ಈ ಥರ ಇರೋದ್ರಿಂದ ನದಿಗಳಲ್ಲಿ ಬರುವ ಪ್ರವಾಹ ವೈಕಾಲುಗಳಿಂದ ಹೋಗಿ ಎಲ್ಲೆಲ್ಲಿ ಇದು ಹಾಕಿರ್ತಾರೆ ಅಲ್ವಾ, ಆ ಇದರಲ್ಲಿ ಹೋಗಿ
ಸೇರಿಕೊಳ್ಳುತ್ತೆ. ಇಂತಹ ಸಮಯದಲ್ಲಿ ಪ್ರಭಾಗವನ್ನು ನದಿಯಿಂದ ಹೋಗೋದೆಂಬುದು ತುಂಬ ಶ್ರಮವಾದ ಕೆಲಸ ಅಲ್ವಾ. ನದಿಗಳಿಗೆ ಎರಡು ಕಡೆಯೂ ಉದ್ದವಾದ ಸ್ಟ್ರಾಂಗಾಗಿ ಇರಬೇಕು. ಇಲ್ಲಾಂದರೆ ಪ್ರವಾಗ ನದಿಯಿಂದ ಹೋಗೋಕ್ಕೆ ಬದಲಾಗಿ ಮಳೆ ನೀರು ನಾಲಾ ಕಡೆಯನ್ನು ಹಾರಿ ಹೋಗಿ ಓಡಿ ಸೋಳೆನಾಡಿನ ನೀರು ನಿಂತಿರುವ ಪೊದೆಯಾಗಿ ಮಾಡಿಬಿಡುತ್ತೆ, ಏನಕ್ಕೂ ಉಪಯೋಗ ಇಲ್ಲದೆ ಮಾಡಿಬಿಡುತ್ತೆ. ಇದನ್ನು ಮುಂದೆ ಬಿಟ್ಟು ಆದಿ ಕಾಲದಿಂದ ರಾಜಾಗಳು ಕಾವೇರಿ ಹರಿದು ಹೋಗೋ ಬೇರೆ ನದಿಗಳಿಗೂ ಕೆರೆಗಳು ಮಾಡೋದಲ್ಲಿ ತುಂಬ ಗಮನ ಹರಿಸಿದರು. ಕರಿಗಾಲ್ವಳವನ್ನು ಏಳನಾಡಿಯಿಂದ ಯುದ್ಧದಲ್ಲಿ ಸೋಲಿಸಿದವ್ರನ್ನ ಸೆರೆ ಹಿಡಿದು ಬಂದಾಗ ಕಾವೇರಿ ಕರೆ ಎತ್ತುವ ಕೆಲಸದಲ್ಲಿ ಅವ್ರುಗಳನ್ನ ಪಾಲಿಸ್ಕೊಳ್ಳೋ ಹಾಗೆ ಮಾಡಿದ. ಅಂಥ ಚರಿತ್ರೆಯನ್ನು ವೀಕ್ಷಕರು ಗೊತ್ತಿರ್ತದೆ. ಕಾವೇರಿನ ಕೆಳ ನದಿಗಳಿಂದ ನೀರು ಒಳ್ಳೆ ಮೇಲ್ಮಟ್ಟಕ್ಕೆ ಬರೋದಕ್ಕೆ ಹೆಲ್ಪ್ ಮಾಡೋಕ್ಕಾಗಿ ಶ್ರೀರಂಗದಲ್ಲಿ ಒಂದು ಕಾದ ದೂರ ಈಸ್ಟ್ ಕಡೆ ಸೋಳ ಮನ್ನರುಗಳು ಕಳ್ಳೆನೆ ಕಟ್ಟಿದ್ರು. ಆ ಅಣೆ ಮೂಲಕ ನೀರಿನ ಮಟ್ಟ ಮೇಲೆ ಹೋದ್ರೂ ಪಕ್ಕದಲ್ಲಿ ಇರುವ ನದಿಗಳಲ್ಲಿ ತುಂಬ ನೀರುಗಳು ಹಾರಿ ಹೋಗೋದು ಸಾಧ್ಯ ಆಯಿತು. ಈ ಥರ ರಿಯಲ್ ಆಗೇ ಇರುವ ಕಡೆ ಅದರಲ್ಲಿ ಅವರ ಪ್ರಯತ್ನದಿಂದನೂ ಸೇರಿನೇ ಸೋಳನಾಡಿನ ಹಳೆಯ ದೇಶಗಳಿಂದ ನೀರು ಯಾವಾಗಲೂ ಇರೋ ಥರ ಇರುವ ನಾಡಾಗೆ ಮಾಡಿಬಿಟ್ಟಿತ್ತು. ಸೋಳನಾಡಿಗೆ ಈ ಥರ ರಿಯಲ್ ಬಂದು ಎಲ್ಲ ಹೆಲ್ಪ್ಗಳೂ ಪ್ರಕೃತಿ ಎಲ್ಲ ಹೆಲ್ಪನ್ನು ಮಾಡಿರೋ ಹಾಗೆಯೇ ಕೆಲವು ಸತಿ ವಿಪರೀತವಾದ ಅಪಾಯಗಳನ್ನು ಉಂಟಾಗಿ ಇತ್ತು. ಸೋಳಮಂಡಲಕ್ಕೆ ಕಡೆಗೆ ಈಸ್ಟ್ ಕಡೆ ಕಡಲಲ್ಲಿ ಯಾವಾಗಲೂ ಸುಡಿಗಾಲಿನೂ ಬಿರುಗಾಳಿನೂ ಬರೋದುಂಟು. ಇಂಥ ಗಾಳಿಗಳು ಕೆಲವು ಸತಿ ಕಡೆಯೋರವಾಗಿ ನಾರ್ತ್ ಕಡೆ ಹೋಗಿ ಕೃಷ್ಣ, ಗೋದಾವರಿ ಮೊಗದ್ವಾರಗಳಲ್ಲೋ ಇಲ್ಲ ಕಲಿಂಗನಾಡಿನಲ್ಲೋ ಒಳಗಡೆ ಪ್ರವೇಶ ಮಾಡಿ ದೊಡ್ಡ ಮಳೆ ಮಾಡುವ ಹಾಗೆ ಮಾಡಿ ತುಂಬ ನಾಶಗಳನ್ನು ಉಂಟಾಕಿಬಿಡುತ್ತೆ. ಬೇರೆ ಕೆಲವು ಸತಿ ಸೋಳನಾಡು ಒಳಗೆ ಸೀದಾ ಪ್ರವೇಶ ಮಾಡಿ ವೆಸ್ಟ್ ಕಡೆ ಬಂದು ಹಾರಿಕೊಂಡು ಹೋಗುತ್ತೆ. ಕೋಡಿಕೆರೆಗೂ ಕೊಳ್ಳಿಡಕೆರೆ ಮೊಗದ್ವಾರಕ್ಕೂ ಮಧ್ಯದಲ್ಲಿ ಈ ಥರ ಸುಡಿಗಾಳಿ ಬಂದು ಒಳಗಡೆ ನಾಡಿನಲ್ಲಿ ಪ್ರವೇಶ ಮಾಡೋದು ಚರಿತ್ರದಲ್ಲಿ ಎಷ್ಟೋ ಸತಿ ನಡೆದಿರುವ ಸಂಭವ. ಕೆಲವು ಸತಿ ಆ ಸುಡಿಗಾಳಿಯಿಂದ ಘೋರ ಭಯಂಕರ ರೂಪಕೊಂಡು ಕಡಲನ್ನೇ ಹುಕ್ಕಿ ಹಾರಕ್ಕೆ ಹೋಗುವ ಥರ ಕಡಕರೆ ಇರುವ ಊರುಗಳನ್ನೆಲ್ಲ ನಾಶ ಮಾಡಿಬಿಡುತ್ತೆ. ಪೂಂಬುಗಾರ ಅಂತ ಹೇಳಿದ್ದ ಕಾವೇರಿ ಪಟ್ಟಿಣವನ್ನು ಕಡಲ್ಕೊಂಡಿದ್ದು ತುಂಬ ಸುಮ್ಮನೆ ಕಥೆ ಅಲ್ಲ, ಚರಿತ್ರೆ ಆಧಾರಗಳಿಂದ ಪ್ರೂಫ್ ಮಾಡಿ ಇದ್ದ ಒಂದು ನಿಜವಾದ ಘಟನೆಯೇ ಆಗುತ್ತೆ. ನದಿಗಳಲ್ಲಿ ಪ್ರಭಾವ ಜಾಸ್ತಿಯಾಗಿ ಬರುವಾಗ ಕೆಲವೇ ಸತಿ ಕರೆಗಳು ಒಡೆದು ಬಿಡೋದುಂಟು. ನದಿಗಳ ನೀರ್ಮಟ್ಟಕ್ಕಿಂತ ಭೂಮಿ ಮಟ್ಟ ಕೆಳಗಡೆನೇ ಇರುವ ಕಾರಣದಿಂದ ಒಡೆದೋಗಿದ ತಕ್ಷಣ ಸುತ್ತಮುತ್ತ ಎಲ್ಲ ಒಂದೇ ನೀರು ಆಗಿಬಿಡುತ್ತೆ. ನದಿಗಳ ಹತ್ರ ಇರೋ ಊರುಗಳು ಮುಳುಗಿ ಹೋಗ್ಬಿಡುತ್ತೆ. ಆವಾಗೆಲ್ಲ ಜನಗಳು ಉಸಿರು ತಪ್ಪೋದಕ್ಕೆ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನ ಹೆಲ್ಪ್ ಆಗಿರುತ್ತೆ. ವಿಜಯಾಲಯ ಚೋಳನ ಮಗ ಆದಿತ್ಯ ಚೋಳ ಕಾವೇರಿ ಉತ್ಪತ್ತಿಯಾಗುವ ಸಗಸ್ಯ ಮಲೆಯಿಂದ ಈ ಮಹಾನದಿ ಕಡಲಲ್ಲಿ ಸಂಗಮ ಆಗೋ ತನಕ 108 ಆಲೆಗಳನ್ನು ಎಬ್ಸಿದ್ದ ಅಂತ ಹೇಳಿ ಚರಿತ್ರೆ ಹೇಳ್ತಾ ಇದ್ದ. ಸಾಧಾರಣ ಕಾಲದಲ್ಲಿ ದೇವಸ್ಥಾನದಲ್ಲಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಹೆಲ್ಪ್ ಮಾಡೋ ಥರನೇ ದೊಡ್ಡ ಪ್ರಭಾಗ ಬಂದು ಒಡೆದೋಗುವ ಸಮಯದಲ್ಲಿ ಜನಗಳು ದೇವಸ್ಥಾನ ಮಂಟಪದಲ್ಲಿ ಹತ್ತಿ ಉಸಿರು ತಪ್ಪೋಕ್ಕೆ ಉಪಯೋಗ ಆಗಿರುತ್ತೆ ಅನ್ನೋದು ಆದಿತ್ಯ ಚೋಳನ ಯೋಚನೆಯಾಗಿರ್ಬೋದಲ್ವಾ. ನದಿಕರಿನಲ್ಲಿ ಒಡೆದೋಗಿದ್ದ ಸಮಯದಲ್ಲಿ ಕಾರಣದಿಂದ ಕೆಲವು ಸತಿ ನದಿಗಳಿನ ರೂಟೇ ಚೇಂಜ್ ಆಗಿಬಿಡೋದುಂಟು. ಅರಸಲಾರು, ಕುಡಮರುಟ್ಟಿ ಮುಂತಾದ ನದಿಗಳು ಈ ಥರ ಚೇಂಜ್ ಆಗಿ ಹೋಗಿದೆ ಅನ್ನೋದೇ ಹಳೆಯ ಸರಿತೆಯಿಂದ ತಿಳ್ಕೊಬೋದು. ಇನ್ಮೇಲೆ ನಮ್ಮ ಸರಿತೆ ಹೇಳುವ ಕಾಲಕ್ಕೆ ಬರೋಣ. ಲಂಕೆ ಐಲ್ಯಾಂಡಿಂದ ಸೋಳನಾಡಿಗೂ ಪಾರ್ಥಿಪೇಂದ್ರನ ಕಪ್ಪಲು ಬರ್ತಾ ಇರುವಾಗ ಉಂಟಾದ ಸುಡಿಗಾಳಿ ವಂದ್ಯತೆಯನ್ನು ಮುಂದಾಡಿ ಇಟ್ಕೊಂಡು ಯುವರಾಜ ಅಳ್ಮಳಿವರ್ಮನ ಕಡಲಲ್ಲಿ ಹಾರಿಸೋಕ್ಕೆ ಹೋದ್ಮೇಲೆ ಕಡಲೊರವಾಗೇ ಹೋಗಿ ಕಲಿಂಗನಾಡನ್ನ ಸೇರಿ ಮರೆಯಾಗ್ಬಿಡ್ತು. ಆದರೆ ಅಳ್ಮಳಿವರ್ಮ ನಾಗಪಟ್ಟಣ ಚೂಡಾಮಣಿ ನಗರದಲ್ಲಿ ಇದ್ದಾಗ ಉಂಟಾದ ಗಾಳಿ ಚೋಳನಾಡಿ ಒಳಗೇನೆ ಹೋಗಿ ಎಷ್ಟು ಅಟ್ಟಗಾಸಗಳನ್ನು ಮಾಡಿಕೊಂಡು ವೆಸ್ಟ್ ಕಡೆ ಹೋಗಿತ್ತು. ಒಂದೇ ರಾತ್ರಿಯಲ್ಲಿ ಇದು ಕಾವೇರಿನ 2 ಕರೆಗಳನ್ನು ತನ್ನ ಇಲೆಗಳನ್ನು ನಡೆಸಿಕೊಂಡು ಹೋಗಿ ಮಾರನೇ ದಿನ ಕೊಂಗು ದೇಶವನ್ನು ಸೇರಿ ಮರೆಯಾಗ್ಬಿಡ್ತು. ಅದು ಪ್ರಯಾಣ ಮಾಡಿದ್ದ ಕಡೆಯೆಲ್ಲ ಎಷ್ಟೆಷ್ಟೋ ಸೇದಗಳನ್ನು
ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ಕಂಟಿನ್ಯೂ ಮಾಡಿಕೊಂಡು ದೊಡ್ಡ ಮಳೆ ಬರುವ ಹಾಗೇನು ಮಾಡ್ಕೊಂಡು ಹೋಯಿತು. ಸೌತ್ ವೆಸ್ಟ್ ಕಡೆ ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿಯಾಗಿ ಹಾರಿತು. ಅದರಿಂದ ಕಾವೇರಿನಲ್ಲೂ ಕೊಳ್ಳಿಡದಲ್ಲೂ ಅಲ್ಲಿಂದ ಬಂದಿದ್ದ ರೂಟ್ಗಳಲ್ಲೂ ಮಾರನೇ ದಿನ ಮೊದಲು ಪ್ರವಾಹ ಅಪರಿಮಿತವಾಗಿ ಬಂದಿತ್ತು. ಎಲ್ಲ ನದಿಗಳನ್ನು ಕರೆಗಳನ್ನು ಒಡ್ಕೊಂಡ್ಬಿಡ್ತು. ಮಳೆಯಿಂದನೂ ನದಿಗಳನ್ನು ಒಡೆದೋಗಿದ್ದನ್ನು ಸೋಳನಾಡೆಲ್ಲ ಪ್ರವಾಹದ ಕಾಡಾಗಿ ತೋರಿಸ್ಕೊಂಡಿತ್ತು. ಆದ್ದರಿಂದ ಇಷ್ಟೊಂದು ಪ್ರಕೃತಿನ ವಿಪರೀತಗಳಿಂದ ಸೋಳನಾಡಿನ ಜನಗಳನ್ನು ಬೀದಿಕೊಂಡು ಏನು ಕೆಲಸ ಮಾಡದೇ ಇರೋ ಹಾಗೆ ಮಾಡಿಬಿಡಲಿಲ್ಲ. ಇವು ಯಾವಾಗಲೂ ನಡೆಯೋ ಘಟನೆಗಳಾಗಿರೋದ್ರಿಂದ ಅಂಥ ಸಮಯದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಜನಗಳು ಅರ್ಥಕೊಂಡಿದ್ದು. ಆವಾಗಕ್ಕೆ ಆ ಟೈಮಲ್ಲಿ ದೇವಸ್ಥಾನ ಮಂಟಪಗಳಲ್ಲೂ ಬೇರೆ ಹೈಟಾಗಿರೋ ಜಾಗದಲ್ಲ ಹತ್ತಿಸ್ಕೊಂಡು ಉಸಿರು ತಪ್ತಾರೆ. ಪ್ರವಾಹ ಎಷ್ಟು ಅವಸರವಾಗಿ ಬಂದಿತ್ತು ಅಷ್ಟು ಬೇಗ ಅದು ಕಮ್ಮಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ನಾರ್ಮಲ್ ಥರ ಅವರವರು ಬೇರೆ ಕೆಲಸದಲ್ಲಿ ಪಾಲ್ಕೋತಾರೆ. ಮನೆಗಳು ಹೋಗಿದ್ದವ್ರಿಗೆ ಅಕ್ಕಪಕ್ಕದಲ್ಲಿ ಇರೋರು ಹೆಲ್ಪನ್ನು ಕೊಂಡು ತಕ್ಷಣ ಮನೆ ಕಟ್ಕೋತಾಳೆ. ಅಯ್ಯೋ ಹೋಗ್ಬಿಡ್ತಲ್ಲ ಅಂತ ಹೇಳಿ ತಲೆಯಲ್ಲಿ ಕೈ ಇಟ್ಕೊಂಡು ಕೂತ್ಕೊಳ್ಳೆ ಇರೋದಿಲ್ಲ. ಟಯರ್ಡ್ನೆಸ್ಸು, ಸೋಮಾರಿತನ ಅನ್ನೋದನ್ನೇ ಗೊತ್ತಿಲ್ಲದೆ ಇರುವ ತುಂಬ ಸ್ವಾಭಿಮಾನ ಇರುವ ಜನಗಳು ಆ ಕಾಲದಲ್ಲಿ ಸೋಳನಾಡಲ್ಲಿ ಬಾಳಿದ್ದಾರೆ. ಇಲ್ಲ ಅಂದರೆ ಇವತ್ತಿಗೂ ಲೋಕ ಕಂಡು ಮೆಚ್ಚೋ ಹಾಗೆ ಅದ್ಭುತಗಳನ್ನು ಅವರು ಸಾಧಿಸೋಕ್ಕೆ ಆಗದೇ ಇರುತ್ತೆ ಅಲ್ವಾ. ವಾನತಿ ದೇವಸ್ಥಾನ ಮಂಟಪದಲ್ಲಿ ಹತ್ತದೆ ತಪ್ಪಿ ನೀರಲ್ಲಿ ಬಿದ್ದಿದ ತಕ್ಷಣ ಮೊದಲು ಮಂಟಪದ ಮೇಲೆ ಹತ್ತಿದ್ದವರು ವಿಚಾರ ಪಟ್ಟರು. ಆದರೆ ತಕ್ಷಣ ಆ ವಿಚಾರ ಚೇಂಜ್ ಆಯಿತು. ವಾನತಿ ಜೋಯಿಸರ ಮನೆ ಕೂರೆ ಮೇಲೆ ತೊತ್ಕೊಂಡಿದ್ದು ನೋಡಿ ಅವ್ರಿಗೆ ಧೈರ್ಯ ಉಂಡಿತ್ತು. ಕೂರೆ ಅಂದರೆ ಟಾಪು. ಇಳೆ ಪ್ರಾಟಿ ಸ್ವಲ್ಪ ಕುತೂಹಲನೇ ಅಡ್ಕೊಂಡ್ಳು. ವಾನತಿಯನ್ನು ಅಪಾಯಕರವಾಗಿ ಸಿಚುವೇಷನ್ನಲ್ಲಿ ಸಿಕ್ಕಿದ್ರೂ ಅವಳಿಗೆ ಹೇಗೆ ಅದನ್ನು ಸಮಾಳಿಸ್ಕೊಂಡು ಬರ್ತಾಳೆ ಅಂತ ನೋಡೋದ್ರಲ್ಲೂ ಕುಂತವಿ ದೇವಿಗೆ ಯಾವಾಗಲೂ ಉತ್ಸಾಹ ಇತ್ತು. ವೀರನಾದ ತನ್ನ ತಮ್ಮನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಹೋದವಳು ತುಂಬ ಮನಸ್ಸಿನಲ್ಲಿ ಧೈರ್ಯ ಇರುವ ಧೀರ ಮಂಗೆಯಾಗಿರಬೇಕು, ಧೀರ ಲೇಡಿಯಾಗಿರಬೇಕು ಅನ್ನೋದಕ್ಕೆ ಇಳೆಪ್ರಾಟಿಗೆ ಶ್ರದ್ಧೆ ಇತ್ತು. ಅಂತಹ ಧೀರವನ್ನು ವಾನತಿಯನ್ನು ಮನಸ್ಸಲ್ಲಿ ಬೆಳೆಸೋ ಹೊರಟಿ ಕುಂತವಿ ಎಲ್ಲ ಉಪಾಯಗಳನ್ನು ತಂತ್ರಗಳನ್ನು ಮಾಡ್ತಾ ಬಂದಳು. ಆ ಉಪಾಯಗಳಿಗೂ ಒಳ್ಳೆ ಫಲ ಕೊಟ್ಟಿದೆ ಅನ್ನೋ ನಂಬಿಕೆನೂ ಅವಳಿಗೆ ಬಂದಿತ್ತು. ಕೆಲವು ಕಾಲವಾಗಿ ವಾನತಿ ಮೂರ್ಛೆಯಾಗಿ ಬಿರೋ ಅಭ್ಯಾಸವನ್ನು ಬಿಟ್ಟಿದ್ದಿಲ್ಲಲ್ವಾ. ಇವಾಗ ಕುಂತವಿನ ತಂತ್ರ ಏನೂ ಇಲ್ಲದೆ ದೈವಾಧೀನವಾಗಿ ವಾನದಿನ ಧೀರವನ್ನು ಶೋಧನೆ ಮಾಡುವ ಚಾನ್ಸ್ ಬಂದಿದೆ. ಸುತ್ತಲೂ ಪ್ರಭಾಗ ಇದ್ದೇ ಒಂದು ಕುರೆ ಮೇಲೆ ವಾನತಿ ಹತ್ತಿಸ್ಕೊಂಡಿದ್ಲು. ಅವಳು ಭಯ ಪಡದೇ ಇರ್ತಾಳ. ಜೋಯಿಸರ್ನ ಸೀಡ ಹಡಗುಕೊಂಡು ಬಂದು ಅವಳನ್ನ ತಪ್ಪಿಸೋ ತನಕ ಧೈರ್ಯನ ಕೈ ಬಿಡದೆ ಇರ್ತಾಳ. ಹೌದು, ಇರ್ತಾಳೆ, ಅನುಮಾನನೇ ಇಲ್ಲ. ಇಷ್ಟು ಕಾಲನೂ ಕೊಟ್ಟು ಬಂದ ಇದು ಎಲ್ಲ ಅವಳಿಗೆ ಈ ಸಮಯ ಹೆಲ್ಪ್ ಮಾಡದೆ ನಾವು ಹೋಗುತ್ತೆ. ಈ ಥರ ಕುಂದವಯ್ಯ ಅಂದ್ಕೊಂಡಿರುವಾಗ ಆಳ್ವಾರ್ ಕಡೆ ತಾಯ ಇದೇನು ಈ ಕೂರೆ ಟಾಪು ಜರ್ಗೋ ಹಾಗೆ ಕಾಣಿಸ್ತಲ್ಲ ಅಂತಂದ್ಲು. ನಿನ್ನ ಕಣ್ಣಲ್ಲಿ ಏನೋ ಭ್ರಮೆ ಅಂತ ಹೇಳಿ ಪ್ರಭಾಗನ ಜರುಗಿ ಹೋಗ್ತಾ ಇದೆ, ಇದು ಏನು ಟಾಪ್ ಏನು ಜರುಗಲಿಲ್ಲ ಅಂತ ಅಂದಲು ಕುಂದವಿ. ಈ ಥರ ಹೇಳುವಾಗಲೇ ಅವಳ ಮನಸ್ಸಿನಲ್ಲೂ ಸಂದೇಹ ಬಂದುಬಿಡ್ತು. ಅದನ್ನು ದೃಶ್ಯ ಅವಳ ಮುಖದಲ್ಲಿ ಕಾಣ್ಕೊಂಡಿತ್ತು. ಅಮ್ಮ ಚೆನ್ನಾಗಿ ನೋಡಿ ಅಂತಂದ ಆಳ್ವಾರ್ ಕಡೆ. ಅಯ್ಯೋ ಇದೇನು ವಿಪರೀತ ಅಂದನ್ಲು ಎಳೆ ಪ್ರಟಿ. ಜೋಯಿಸ್ರೆ ನಿಮ್ಮ ಶಿಷ್ಯ ಬೇಗ ಅಡಗ ಜೊತೆ ಬರ್ತಾನ ಅಂತ ಹೇಳಿದ್ನು ಆಳ್ವಾರ್ ಕಡಿಯನ್. ಸಾಕು ಸಾಕು, ಜೋಯಿಸರನ್ನ ಅವರ ಶಿಷ್ಯನ ನಂಬಿದ್ದು ಸಾಕು. ತಿರುಮಲೆ, ನಿನ್ನಿಂದ ವಾನತಿಯನ್ನು ಕಾಪಾಡೋಕ್ಕಾಗತ್ತಾ ಇಲ್ವಾ ನೋಡು, ಇಲ್ಲಾಂದರೆ ನಾನೇ ಪ್ರವಾಹದಲ್ಲಿ ಜಂಪ್ ಮಾಡಬೇಕು. ವಾನತಿಗೆ ಏನಾದರೂ ಆಗಿಬಿಟ್ರೆ ಆಮೇಲೆ ನಾನು ಒಂದು ಕ್ಷಣನೂ ಉಸಿರನ್ನು ಇಟ್ಕೊಂಡಿರಲ್ಲ ಅಂತಂದ್ಲು. ತಾಯೇ, ಅಪಾಯ ಬರುವ ಕಾಲದಲ್ಲಿ ನಾವು ನಿಧಾನವನ್ನು ಕಳ್ಕೊಬಾರ್ದು. ಇದು ನಿಮಗೆ ಗೊತ್ತಾಗದೇ ಇರೋದಲ್ಲ. ಕೊಡುಂಬಾಳೂರು ಯುವರಾಣಿಗೆ ಹೆಲ್ಪ್ ಮಾಡೋಕ್ಕೆ ನನ್ನ ಉಸಿರನ್ನು ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಆದ್ದರಿಂದ ಪ್ರಯೋಜನ ಏನಾದರೂ ಉಂಟಾಗತ್ತಾ ಅಂತ ಅಂದರೆ ಏನೂ ಇಲ್ಲ. ಹಡಗಿಲ್ಲದೆ ನಾನು ಮಾತ್ರ ಈಜ್ಕೊಂಡೋದ್ರೆ ಆ ಕೂರೆನಲ್ಲಿ ಹೋಗಿ ನಾನು ಹತ್ತಿಸ್ಕೋಬೋದು. ಕೊಡುಂಬಾಳೂರು ಯುವರಾಣಿಯನ್ನು ತಾಳಿಸ್ಕೊಂಡಿರುವ ಕೂರೆ ನನ್ನನ್ನೇ ಸೇರಿಸಿ ತಾಳಿಸ್ಕೊಳ್ಳುತ್ತಾ? ಇಲ್ಲಾಂದರೆ ಇಬ್ಬರನ್ನ ಪ್ರವಾಹದಲ್ಲಿ ಮುಳುಗಿಸ್ಬಿಟ್ಟು ಕೂರೇನು ಕೆಳಗಡೆ ಹೋಗ್ಬಿಟ್ರೆ? ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಪೂಂಗಿಳಿನ ನಗೆ ಶಬ್ದದ ಕೇಳಿ ಅವಳನ್ನ ಇಬ್ಬರು ತಿರುಗಿ ನೋಡಿದ್ರು. ಈ ವೀರ ವೈಷ್ಣವರು ಯೋಚನೆ ಮಾಡಿ ಮುಗಿಯೋ ಒಳಗೆ ಕೊಡುಂಬಾಳೂರು ಯುವರಾಣಿ ಬಾಳೆ ಮುಗಿಸೋಗುತ್ತೆ ಅಂತ ಅಂದಲು ಪುಂಗುಳಿ. ಆ ಥರ ಆದರೆ ಈ ಓಡಕಾರ ಹೆಣ್ಣು ಸಂತೋಷ ಪಡ್ತಾಳೆ ಅಂತ ಆಳ್ವಾರ್ ಕಡೆಯನ್ನು ಹೇಳಿದ ತಕ್ಷಣ ಪುಂಗುಳಿ ಮುಖದಲ್ಲಿ ಅಹಂಕಾರ ಕುದೀತಾ ಇತ್ತು. ತಿರುಮಲೆ ಮೇಲೆ ಹೇಳಿದ, ಆದರೆ ದೇವಿ ಆ ಥರ ಏನೂ ಆಗಲ್ಲ. ಆಲಿಲೆ ಮೇಲೆ ಪಳ್ಳಿಕೊಂಡಿರುವ
ಅಖಿಲವೆಲ್ಲ ಕಾಪಾಡುವ ತಿರುಮಾಲು ವಾನತಿಯನ್ನು ಕಾಪಾಡ್ತಾರೆ. ಮಚ್ಚ ಕೂರ್ಮ ವರಾಗ ಅವತಾರಗಳೆತ್ತು ಈ ಭೂಲಗನ್ನು ಕಾಪಾಡಿಯ ಶ್ರೀಮನ್ನಾರಾಯಣ ಕೊಡುಂಬೋಳವರು ಇಳವರಸೆಯನ್ನು ಯುವರಾಣಿಯನ್ನು ಕಾಪಾಡ್ತಾರೆ. ಅಲ್ಲಿ ನೋಡಿ ಜೋಯಿಸರ ಸೀಡ ಹಡಗು ಜೊತೆ ಬರ್ತಾ ಇದ್ದಾನೆ. ಆಳ್ವಾರ್ ಕಡೆ ನಾನು ಸುತ್ತಿ ತೋರಿಸಿದ ಕಡೆ ನಿಜವಾಗಲೇ ಒಂದು ಹಡಗು ಬರ್ತಾ ಇತ್ತು. ಆ ಹಡಗು ಬೆಳೆದ ವೇಗವನ್ನು ಎದುರಿಸಿ ಇವ್ರುಗಳು ಇರುವ ದೇವಸ್ಥಾನ ಮಂಟಪದಿಂದ ಮೆತ್ತಗೆ ಬರ್ತಾ ಇತ್ತು. ವಾಣತಿ ಹತ್ತಿದ್ದ ಕೂರೇನೋ ಪ್ರವಾಗದ ಜೊತೆ ಹೋಗ್ತಾ ಇತ್ತು. ಹಡಗು ಇಲ್ಲಿ ಬಂದು ಇವ್ರುಗಳನ್ನ ಹತ್ತಿಸ್ಕೊಂಡು ಹೋಗೋಕ್ಕೆ ತುಂಬ ಹೊತ್ತು ಆದ್ರೂ ಆಗ್ಬಿಡುತ್ತೆ. ಅಷ್ಟರಲ್ಲಿ ವಾನತಿ ತುಂಬ ದೂರ ಹೋಗಿಬಿಡ್ತಾಳೆ, ಕಣ್ಣಿಗೆ ಮರೆಯಾದರೂ ಆಗ್ಬಿಡ್ತಾಳೆ. ಇದನ್ನೆಲ್ಲ ಅಂದ್ಕೊಂಡು ಮಂಟಪದ ಮೇಲೆ ನಿಂತವರು ಹಡಗಿನಲ್ಲಿ ಬಂದಿದ್ದ ಜೋಯಿಸರ ಶಿಷ್ಯನ ನೋಡಿ ಜೋರಾಗಿ ಕೂಗಿದ್ರು, ಸಿಗ್ನಲ್ ಮಾಡಿ ನೋಡಿದರು. ತನ್ನನ್ನು ಬೇಗ ಬರೋಕ್ಕೆ ಹೇಳ್ತಾರೆ ಅಂತ ಅಂದ್ಕೊಂಡು ಅವನು ಹಡಗನ್ನು ಬೇಗ ಸಲ್ಲಿಸ್ಕೊಂಡು ಬರೋಕ್ಕೆ ಟ್ರೈ ಮಾಡಿದ. ಪೂಂಗುಳಿ ಆವಾಗ ಕುಂದವೆಯನ್ನು ನೋಡಿ ದೇವಿ ನನಗೆ ಅನುಮತಿ ಕೊಡಿ, ನಾನು ಈಜಿ ಹೋಗಿ ಹಡಗನ್ನು ಅಡ್ಡ ಮಾಡಿ ಕರ್ಕೊಂಡು ಹೋಗಿ ಕೊಡುಂಬಾಳೂರು ಯುವರಾಣಿನ ಹತ್ತಿಸ್ಕೊಂಡು ಬರ್ತೀನಿ ಅಂತಂದ್ಲು. ಕುಂದವೆ ಸ್ವಲ್ಪ ಯೋಚನೆ ಮಾಡಿದ್ಲು. ಪೂಂಗುಳ್ಳಿ ಕೈಯನ್ನು ಕೊಡಕ್ಕೆ ಹೋಗಿ ತಾನೇ ವಾಣತಿ ಪ್ರವಾಹದಲ್ಲಿ ಬಿದ್ದಲು ಅನ್ನೋದು ಅವಳಿಗೆ ನೆನಪು ಬಂತು. ದೇವಿ ನನ್ನನ್ನು ನಂಬಿ, ನನ್ನ ಅಜಾಗ್ರತೆಯಿಂದ ತಾನೇ ಯುವರಾಣಿ ಈ ಥರ ಪ್ರವಾಹದಲ್ಲಿ ಬಿದ್ದರು, ಆದ್ದರಿಂದ ಅವ್ರನ್ನ ಕರ್ಕೊಂಬರೋದು ನನ್ನ ಕರ್ತವ್ಯ ಅಂತ ಹೇಳಿ ಪೂಂಗುಳ್ಳಿ ಹೇಳಿದರು. ಹೆಣ್ಣೆ ನಿನ್ನನ್ನು ನಂಬ್ತೀನಿ, ಆದರೆ ವಾನಂತಿಯನ್ನು ತಾನೇ ನಾನು ನಂಬಲಿಲ್ಲ ಅಂತಂದ್ಲು ಕುಂದವಿ. ಆಹಾ, ನಾನಿರುವ ಹಡಗಿನಲ್ಲಿ ಒಂದು ವೇಳೆ ಅವ್ರು ಹತ್ತಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಅಂತೀರಾ, ಹಾಗಾದರೆ ಅವ್ರನ್ನ ಹತ್ತಿಸ್ಬಿಟ್ಟು ನಾನು ಇಳ್ಕೊಡ್ತೀನಿ ಅಂತ ಹೇಳ್ಕೊಂಡೆ. ಪೂಂಗುಳ್ಳಿ ಪ್ರವಾಹದಲ್ಲಿ ಹಾರಿದಳು. ಹಡಗನ್ನು ನೋಡಿ ಬೇಗ ಹೋದಳು. ಕುಂದವೈ ಜೋಯಿಸರ್ ನೋಡಿ, ಅಯ್ಯ ಜೋಯಿಸರೇ, ನಿಮ್ಮ ಶಾಸ್ತ್ರದಲ್ಲಿ ತುಂಬ ನಂಬಿಕೆ ಇಟ್ಟಿದ್ದೀನಿ, ಇವತ್ತು ಆ ನಂಬಿಕೆಯನ್ನು ಕಳ್ಕೊಂಬಿಟ್ಟೆ ಅಂತಂದರು. ಆದರೆ ನನಗೆ ಇವತ್ತು ತಾನೇ ಪೂರ್ಣ ನಂಬಿಕೆ ಬಂದಿದೆ ದೇವಿ. ಕೊಡುಂಬಾಳು ಯುವರಾಣಿಯ ಜಾತಕ ಪ್ರಕಾರ ಅವರಿಗೆ ಇವತ್ತು ದೊಡ್ಡ ಗಂಡ ಬರಬೇಕು, ಪಳವೆಟರಿ ಮೂಲಕ ಅದು ಬರುತ್ತೆ ಅಂದ್ಕೊಂಡೆ. ಆಗ ಬರದೇ ಇದ್ದರೆ ಹೋಗುತ್ತಿಂದ ಆಶ್ಚರ್ಯಪಟ್ಟೆ. ಬೇರೆ ಬೇರೆವಾಗಿ ಗಂಡ ಬಂತು. ಯುವರಾಣಿ ಈ ಗಂಡದಿಂದ ತಪ್ಪಿ ಬದುಕ್ತಾರೆ. ಆಹಾ, ಅವರ ಅಪೂರ್ವವಾದ ರೇಖೆಗಳು ಅವ್ರ ವಿಷಯವಾಗಿ ನಾನು ಹೇಳಿರುವುದೆಲ್ಲ ನೆರವೇರುತ್ತೆ, ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಅಂತಂದು. ಚೆನ್ನಾಗಿದೆ, ಅದು ಹೇಗೆ ನೆರವೇರುತ್ತೆ? ವಾಣದಿ ಈ ಗಂಟದಿಂದ ತಪ್ಪಿ ಬದುಕಿದ್ರು ನಿಮ್ಮ ಜೋಸ್ಯ ನೆರವೇರಲ್ಲ. ಸ್ವಲ್ಪ ಮುಂಚೆ ನಿಮ್ಮ ಮನೆಯಲ್ಲಿ ಆ ಹೆಣ್ಣು ಮಗಳು ಮಾಡಿದ ಶಪಥವನ್ನು ನೀರು ಕೇಳಲಿಲ್ವಾ ಅಂತ ಹೇಳಿದ್ರು ಕುಂದವೆ. ಯಾರು ಏನು ಶಪಥ ಮಾಡಿದ್ರು ನನ್ನ ಜೋಸ್ಯ ನೆರವೇರಿಯೇ ತೀರತ್ತೆ. ಆಗದೇ ಇದ್ದರೆ ನನ್ನ ಹತ್ರ ಇರುವ ಜೋಸ್ಯ ಇದೆಲ್ಲ ಪತ್ರಗಳನ್ನು ಕಾವೇರಿ ನದಿನಲ್ಲಿ ಎಸ್ದು ಬಿಡ್ತೀನಿ, ಇದು ನನ್ನ ಶಪಥ ಅಂದರು ಜೋಯಿಸರು. ಅವಾಗ ಆಳ್ವಾರ್ ಕಡೆ ಜೋಯಿಸರೇ, ನಿಮ್ಮ ಪತ್ರಗಳನ್ನು ನೀವೇ ಎಸೆಯೋ ತನಕ ಕಾವೇರಿ ಮಾತಾ ಕಾರಲಿಲ್ಲ, ಅವಳೇ ಕೊಂಡೋಗ್ಬಿಟ್ಲು ಅಂತ ಅಂದನು ಜೋಯಿಸರು ಅವನು ಹೇಳಿದಿರುವ ನಿಜವನ್ನು ನೋಡಿ ಹಾಗೆ ಆಶ್ಚರ್ಯಪಟ್ಟು ನಿಂತರು. ಆದ್ರೂ ನನ್ನ ಜೋಯಿಸ ಫಲಿತ ಆಗದೆ ಹೋಗೋದಿಲ್ಲ ಅಂತ ತನ್ನ ಬಾಯಿ ಒಳಗೇ ಹೇಳ್ಕೊಂಡ್ರು. ಇಷ್ಟರಲ್ಲಿ 16ನೇ ಸಂಚಿಕೆ ಮುಗೀತು.